ನಮಸ್ಕಾರ ಸ್ನೇಹಿತರೆ, ಇವತ್ತು ವುಡ್ಡನ್ನು ಕ್ವಾಲಿಟಿ ಬಗ್ಗೆ ಯಾವ ಥರ ಬೇಕಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ನೋಡಿ, ಇದು ಮೊಹಾಗನಿ ಅಂತೇಳಿ ಸೂಪರ್ ಆಗಿರ್ತದೆ. ಕಲರ್ ಎಲ್ಲ ಪಾಲಿಶಿಂಗ್ಸು ಎಲ್ಲ ಮಾಡಲಿಕ್ಕೆ ಇದು ಕ್ರ್ಯಾಕ್ಸ್ ಏನೂ ಬರೋದಿಲ್ಲ. ಸೀಸನ್ಡ್ ಆದಮೇಲೆ ಇದ್ರದ್ದು ಕ್ವಾಲಿಟಿ ಹೆಂಗಿರುತ್ತೆ ಅಂದರೆ ನಂಬರ್ 1. ಇವಾಗ ಎಲ್ಲನೂ ವುಡ್ ಎಲ್ಲನೂ ಯಾವ ಥರ ಅಂದರೆ ಈ ಗ್ರೇನ್ಸ್ ನೋಡಿ, ಈ ಗ್ರೇನ್ಸ್ ಎಲ್ಲ ಯಾವ ಥರ ಕಾಣಿಸುತ್ತೆ ಇಲ್ಲಿ ನೋಡಿ. ಇದೆಲ್ಲ ಗ್ರೇನ್ಸ್ ಇದಿನ್ನೂ ಪ್ಲೇನಿಂಗ್ ಆಗಿಲ್ಲ ಅಂತಂದ್ರೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡಿ. ಹೇಗೆ ಪೌಡರ್ ಹಂಗೆ ನೋಡಿದರೆ ಸೀಸನ್ಡ್ ಆಗಿ ಉದುರ್ತಾ ಇದೆ, ಅಂದರೆ ಎಲ್ಲಿನೂ ನಿಮ್ಗೆ ಇದು ಆಗಿಲ್ಲ, ಎಲ್ಲಿ ಹಸಿಯಾಗಿ ಎಲ್ಲಿ ಕಾಣಿಸೋಂಗಿಲ್ಲ, ಆ ಥರ ಇದೆ ಇದು. ಇದಕ್ಕೆ ಮಹಾಗನಿ ಮರ ಅಂತಾರೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಟೀ ಕುಡ್ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಟೀ ಕುಡ್, ಇದು ಬರ್ಮಾ ಪೌಡರ್ ಅಂತಾರೆ. ಇದು ಸೈಜ್ ಬಂದ್ಬಿಟ್ಟು 6 ಇಂಚ್ ಬೈ 4 ಇಂಚ್ ಇದೆ. ಇದರಲ್ಲಿ ಲೈಟಾಗಿ ಗ್ರೇನ್ಸ್ ಇರುತ್ತೆ. ಈ ಗ್ರೇನ್ಸ್ ಇದೆಯಲ್ಲ, ಇದು ಗ್ರೇನ್ಸ್ ಎಲ್ಲ ಲೈಟಾಗಿ ಕಾಣಿಸುತ್ತೆ. ಇದು ಮೇನ್ ಡೋರು ಮತ್ತು ಪೂಜಾ ಡೋರ್ಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆಮೇಲೆ ಮತ್ತೆ ಇಲ್ಲಿ ಹೊನೆ ವುಡ್ ಇದೆ. ಇದು ಹೊನೆ ವುಡ್, ಇದು ಇಂಪೋರ್ಟೆಡ್. ಇಂಪೋರ್ಟ್ ಮಾಡಿಕೊಂಡು ಇದನ್ನು ಹೊರದೇಶದಿಂದ ತರಿಸ್ತಾರೆ. ಇದು ತುಂಬ ಫೈನ್ ಕ್ವಾಲಿಟಿ ಇದೆ. ನೋಡಿ ವೇಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ಪೀಸ್ ಇದರಲ್ಲಿ ಇದು ಕಡಿಮೆ ಆದರೂ ಒಂದು 20 kg ಇದೆ ಇದು. ಆಮೇಲೆ ಮತ್ತೆ ನೀಮುಡ್ ಅಂತ ಇದೆ. ಇದು ನೀಮುಡ್ಗೆ ಇದು ಚಿಕ್ಕ ದಿಮ್ಮಿಯಲ್ಲಿ ತೆಗೆದಿರ್ತಾರೆ. ಬಟ್ ಇದು ಬೆಂಡ್ ಆಗೋ ಚಾನ್ಸಸ್ ತುಂಬ ಇರ್ತದೆ. ಬಟ್ ಇದು ನಾವು ಆ್ಯಸ್ ಅ ಆರ್ಕಿಟೆಕ್ಟ್ಸ್ ಆಗಿ ಕಾಂಟ್ರಾಕ್ಟ್ಸ್ ಆಗಿ ಇದನ್ನು ನಾವು ಎಲ್ಲಿ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಇದು ಸರ್ಟನ್ ಇಯರ್ಸ್ ಆರ್ ಮಂತ್ಸ್ ಆದಮೇಲೆ ಇದು ಬೆಂಡ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಇದೆ. ಇದೆಲ್ಲ ಈ ಥರ ವೇಸ್ಟ್ ಆಗುತ್ತೆ ಇದು. ಯಾಕಂದರೆ ಒಳಗಡೆ ಎಲ್ಲನೂ ಹುಳ ತಿಂದಿರುತ್ತೆ, ಈ ಥರ ಎಲ್ಲನೂ ವೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಇದು ಯಾವುದು ಸಜೆಸ್ಟ್ ಮಾಡಲ್ಲ.